ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಮಹಾಶಿವನ ಆರಾಧನೆ ನೆಲಮಂಗಲ ಸಮೀಪದ ಹಾವಾರ್ಡ ಶಾಲೆಯಲ್ಲಿ ಶಿವರಾತ್ರಿ ಆಚರಣೆ. ಸನಾತನ ಧರ್ಮದಲ್ಲಿ ಗೋಪೂಜೆ ಮಾಡುವ ಮೂಲಕ ಕಾರ್ಯಕ್ರಮ ಚಾಲನೆ. ಮಕ್ಕಳಿಗೆ ಶಿವ ಪಾರ್ವತಿ ಸೇರಿ ವಿವಿಧ ವೇಷಭೂಷಣ ಧರಿಸಿ ನೃತ್ಯ ಪ್ರದರ್ಶನ. ಶಿವನ ಲಿಂಗ ಪ್ರತಿಷ್ಠಾಪಿಸಿ ಹಾಲೆರೆದ ಮಕ್ಕಳು ಮತ್ತು ಪೋಷಕರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಶಿವರಾತ್ರಿ ಆರಾಧನೆ ಆಚರಣೆ. ಮಕ್ಕಳು, ಶಿವ ಪಾರ್ವತಿ, ಋಷಿ ಮುನಿಗಳು, ಕರಡಿ ನೃತ್ಯ, ಕಲಾ ತಂಡಗಳ ಮೂಲಕ ಶಿವರಾತ್ರಿ ಆಚರಣೆ. ಮಕ್ಕಳಿಗೆ ಸನಾತನ ಧರ್ಮ ಸಂಸ್ಕೃತಿಗಳ ಆಚರಣೆಗಳ ಬಗ್ಗೆ ಮಾಹಿತಿ. ವಿಭಿನ್ನ ರೀತಿಯಲ್ಲಿ ಮಹಾಶಿವರಾತ್ರಿ ಆಚರಣೆ. ಇವತ್ತು ಶುಭ ಶಿವರಾತ್ರಿ. ಈ ಒಂದು ಶಿವರಾತ್ರಿಯ ಅಂಗವಾಗಿ ನಮ್ಮನ್ನು ಸೃಷ್ಟಿ ಮಾಡಿದಂಥ ಬ್ರಹ್ಮಾಂಡದ ಸೃಷ್ಟಿಕರ್ತರು ನಮ್ಮ ಶಿವ ಪಾರ್ವತಿ. ಸೊ ಈ ಒಂದು ಶಕ್ತಿಯ ಹೆಸರಲ್ಲಿ ನಮ್ಮ ಸಂಸ್ಥೆಯ ಮಕ್ಕಳು, ಪೇರೆಂಟ್ಸು, ನಮ್ಮ ಎಲ್ಲ ಈ ಒಂದು ಜವಾಬ್ದಾರಿ ಹೊತ್ತಿರೋರು ಎಲ್ಲರೂ ಸೇರಿ ಭಗವಂತನ ಹೆಸರಲ್ಲಿ ಮಕ್ಕಳಿಗೆ ಒಂದು ಶಿವನ ಅಭಿಷೇಕ ಮಾಡುವಂಥದ್ದು, ಗೋಪೂಜೆ ಮಾಡುವಂಥದ್ದು, ನಮ್ಮ ಸಂಪ್ರದಾಯ ಒಂದು ಸನಾತನ ಧರ್ಮವನ್ನು ಮಕ್ಕಳಿಗೆ ತಿಳಿಸ್ಕೊಡುವಂಥದ್ದು. ಸೊ ಈ ಒಂದು ಮುಂದಿನ ದಿನಗಳಲ್ಲಿ ಈ ಭಗವಂತ ನಮ್ಮನ್ನು ಕಾಪಾಡಲಿ. ಯಾಕೆಂದರೆ ನಮ್ಮಲ್ಲಿ ಮಹಾಕುಂಭಮೇಳ ನಡೆದಿದೆ. ಸೊ ಇವತ್ತು ಅಲ್ಲಿ ಸುಮಾರು ಕಮ್ಮಿ ಅಂತ ಅಂದರೆ ಒಂದು 65-70 ಕೋಟಿ ಜನಗಳು ಅಲ್ಲಿ ಆಲ್ರೆಡಿ ಕುಂಭಸ್ನಾನವನ್ನು ಮಾಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಇಲ್ಲಿ ಕೂಡ ನಮ್ಮ ಏನು ನಮ್ಮ ಭರತಖಂಡದಲ್ಲಿ, ನಮ್ಮ ಈ ರಾಷ್ಟ್ರದಲ್ಲಿ ದೈವನ ಒಂದು ಆರಾಧನೆಯನ್ನು ಮಾಡಿದ್ರೆ ಮಾತ್ರ ನಾವು ಈ ಭಗವಂತನ ಒಂದು ಜೀವನಕ್ಕೆ ಪರಿಪೂರ್ಣ ಮುಕ್ತಿ ಅಂತ ಹೇಳಿಕೊಂಡು ನಾವು ಭಗವಂತನ ಹೆಸರಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಜೀವಾತ್ಮದಲ್ಲೂ, ಉದಾಹರಣೆಗೆ ನಮ್ಮ ಶಂಕರಾಚಾರ್ಯರು ಇರ್ಬೋದು, ಸಪ್ತ ಋಷಿಗಳು ಇರ್ಬೋದು, ಅಥವಾ ನಮ್ಮ ರಾಮ, ಕೃಷ್ಣ, ನಮ್ಮ ಶಿವ ಎಲ್ಲರೂ ಮನುಷ್ಯನ ರೂಪದಲ್ಲೇ, ಮನುಷ್ಯನ ಅವತಾರದಲ್ಲಿ ಬರ್ತಾರೆ. ಬಂದು ಆ ಕಾಲಘಟ್ಟದಲ್ಲಿ ಈ ಒಂದು
ಕಾಲಘಟ್ಟಕ್ಕೆ ಎಲ್ಲೆಲ್ಲಿ ಏನೇನೋ ಮನುಕುಲಕ್ಕೆ ಒಂದು ಆಶೀರ್ವಾದ ಇರ್ಬೋದು, ಒಂದು ಸಂದೇಶ ಇರ್ಬೋದು, ಅಥವಾ ಮನುಕುಲದ ವ್ಯವಸ್ಥೆಯ ಬದುಕಿಗೆ ಒಳ್ಳೆಯದನ್ನು ಮಾಡುವಂಥದ್ದನ್ನು ಮಾಡ್ತಾ ಇರ್ತಾರೆ. ಸೊ ಅದರಿಂದ ಇವತ್ತಿನ ನಾವಿರೋವಂಥ ಕಾಲಘಟ್ಟದಲ್ಲಿ ತುಂಬ ಆತಂಕದಲ್ಲಿದ್ದೀವಿ ಮತ್ತು ಭಯದಲ್ಲಿದ್ದೀವಿ. ಮತ್ತು ಮುಂದೆ ಬರೋ ಜನ್ರೇಷನ್ ನೋಡ್ತಾ ಇದ್ರೆ ಆ ಮಕ್ಕಳಿಗೆ ಏನು ಉಳಿದಿದೆ, ಆ ಮಕ್ಕಳಿಗೆ ಏನು ಬದುಕ್ತಾರೆ ಅನ್ನೋ ಭಯ ಇದೆ. ಅದರಿಂದ ನಮ್ಮನ್ನು ಸೃಷ್ಟಿ ಮಾಡಿರೋನು ಅವನೇ ಆಗಿರೋದ್ರಿಂದ ಅವನೇ ನಮ್ಮ ಮನುಕುಲಕ್ಕೆ ದಾರಿ ತೋರಿಸ್ಲಿ, ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತು ರಾಜ್ಯ, ದೇಶ, ವಿಶ್ವದಲ್ಲಿ ನಡೀತಾ ಇರೋ ಬೆಳವಣಿಗೆನ ಎಲ್ಲರೂ ನಮ್ಮ ಮೀಡಿಯಾ ಮುಖಾಂತರ ನಾವು ನೋಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಹುಡುಗರು ಫಸ್ಟ್ ಸ್ಟ್ಯಾಂಡರ್ಡು ಪ್ಲಸ್ ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಇಬ್ಬರು ಹುಡುಗರು ಓದ್ತಾ ಇದ್ದಾರೆ. ಈ 3 ವರ್ಷದಿಂದಲೂ ನೋಡ್ತಾ ಇದ್ದೀನಿ, ಪ್ರತಿ ಶಿವರಾತ್ರಿ ಹಬ್ಬಕ್ಕೂ ಪ್ರತಿ ಎಲ್ಲ ಹಬ್ಬಗಳಿಗೂ ನಮ್ಮ ಚೇರ್ಮನ್ ಸಾಹೇಬರು ಈ ಥರ ಒಳ್ಳೆ ಫಂಕ್ಷನ್ಗಳು ಮಾಡಿಬಿಟ್ಟು ಎಲ್ಲ ಪೇರೆಂಟ್ಸ್ನೆಲ್ಲರನ್ನೂ ಕರೆಸಿ ಎಲ್ಲರನ್ನೂ ದೇವರ ಪಾತ್ರರ ಇದಕ್ಕೋಸ್ಕರ ಅವರು ತುಂಬ ಖುಷಿ ಪಡ್ತಿದ್ದಾರೆ. ಸೊ ಇವರಿಗೆ ಎಲ್ಲರ ತರಫುನ ನಾನು ಅವ್ರಿಗೆ ಕೃತಜ್ಞತೆಗಳು ತಲುಪಿಸ್ತಾ ಇದ್ದೀನಿ. ಸೊ ಇಲ್ಲಿ ಪ್ರತಿ ಪೇರೆಂಟ್ಸ್ನ ಕರೆಸ್ಬಿಟ್ಟು ಲಾಸ್ಟು ಸಂಕ್ರಾಂತಿ ಹಬ್ಬಕ್ಕಾದರೆ ಗೋಪೂಜೆ ಮಾಡಿಬಿಟ್ಟು ಎಲ್ಲರಿಗೂ ಪಾದಪೂಜೆ ಮಾಡಿಬಿಟ್ಟು ತುಂಬ ಚೆನ್ನಾಗೇ ಮಾಡಿಬಿಟ್ರು. ಇಲ್ಲಿ ಒಂದು ಸಂಸ್ಕೃತಿ ಅನ್ನೋದು ತುಂಬ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ನಾವು ತುಂಬ ಕೃತಜ್ಞತೆಗಳು ತಲುಪಿಸ್ತಾ ಇದ್ದೀವಿ. ಸೊ ಶಿವರಾತ್ರಿ ಇರೋದ್ರಿಂದ ಶಿವನ ಮೇಲೆ ಹಾಲು ಹಾಕುವಂಥ ಪದ್ಧತಿ ನೀವು ಕೂಡ ಭಾಗಿಯಾಗಿದ್ದೀರಿ, ಏನು ಹೇಳ್ತೀವಿ? ಹೌದು ಸರ್, ನಮಗೆ ತುಂಬ ಖುಷಿ ಆಗ್ತಿದೆ ಸರ್. ಇಲ್ಲಿಗೆ ಅವರು ನಮ್ಗೆ ಇನ್ಫಾರ್ಮೇಷನ್ ಕೊಟ್ಬಿಟ್ಟು 9 ಗಂಟೆಗೆ ಬಂದುಬಿಟ್ಟು ನಮ್ಗೆ ಇಲ್ಲಿ ಕ್ಷೀರಾಭಿಷೇಕ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವು ತುಂಬ ಧನ್ಯವಾದಗಳು ತಲುಪಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ಫಂಕ್ಷನ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಮಕ್ಕಳಿಗೆಲ್ಲರಿಗೂ ಸಪ್ತಋಷಿ ವೇಷಗಳು ಹಾಕ್ಬಿಟ್ಟು ಎಲ್ಲರಿಗೂ ಒಂದು ಸಂಪ್ರದಾಯ ಪದವಕ್ಕಾಗಿ ಚೆನ್ನಾಗಿ ಮಾಡಿಕೊಡ್ತಿದ್ದಾರೆ. ಅದಕ್ಕೆ ನಮ್ಗೆಲ್ಲರಿಗೂ ತುಂಬ ಖುಷಿ ಆಗ್ತಾಯಿದೆ ಸರ್, ಎಲ್ಲ ಪೇರೆಂಟ್ಸ್ಗಳು. ನಮ್ಮ ಹೆಸರು ಮಹೇಶ್ ಅಂತ ಸರ್. ಇದು ಪುರಾತನದ ಏನೇನು ಇತಿಹಾಸ ಇದೆ ಅಂತ ಅದೆಲ್ಲ ಗೊತ್ತಿಲ್ಲ ಮಕ್ಕಳಿಗೆ. ಇದ್ರ ಮುಖಾಂತರ ಸ್ಕೂಲ್ನಿಂದ ಎಲ್ಲ ಮಕ್ಕಳಿಗೆ ಇತಿಹಾಸ, ಆಮೇಲೆ ಶಿವರಾತ್ರಿ ಯಾವ ಥರ ಆಚರಣೆ ಮಾಡಬೇಕು ಅಂತ ಸ್ಕೂಲ್ನವರೆಲ್ಲ ಚೆನ್ನಾಗಿ ಮಕ್ಕಳಿಗೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಇದರಿಂದ ಮಕ್ಕಳಿಗೆ ಏನೇನು ಶಿವರಾತ್ರಿ ಏನಕ್ಕೆ ಆಚರಿಸ್ಬೇಕು ಅಂತ ಮಕ್ಕಳಿಗೆಲ್ಲ ತಿಳ್ಕೊಳ್ತಾ ಇದ್ದಾರೆ. ಈಗ ನಿಮ್ಮ ಮಕ್ಕಳು ಮತ್ತೆ ನೀವು ಕೂಡ ಶಿವನಿಗೆ ಹಾಲು ಹಾಕಿದ್ರಿ, ಏನು ಅನಿಸ್ತಾ ಇದೆ? ಅದು ಆಧ್ಯಾತ್ಮಿಕದಿಂದ ಇದು ಬರ್ತಾ ಇದೆ, ಶಿವರಾತ್ರಿ ಯಾವ ಥರ ಆಚರಣೆ ಮಾಡಬೇಕು ಅಂತ. ಸರ್ ಸಂಪ್ರದಾಯ ಎಲ್ಲ ನಶಿಸಿ ಹೋಗ್ತಾ ಇದೆ, ಮಕ್ಕಳಿಗೆ ಅದ್ರ ಮುಖಾಂತರ ಗೊತ್ತಾಗ್ತಾ ಇದೆ ಯಾವ ಥರ ಶಿವರಾತ್ರಿ ಎಲ್ಲ ಆಚರಿಸ್ಬೇಕು, ಶಿವನಿಗೆ ಯಾವ ಥರ ಪೂಜೆ ಮಾಡಬೇಕು ಅಂತ ಎಲ್ಲ ಗೊತ್ತಾಗ್ತಾ ಇದೆ ಮಕ್ಕಳಿಗೆಲ್ಲ. ನಿಮ್ಮ ಹೆಸರು ಮೇಡಮ್? ದೀಪಾ ಮೇಡಮ್ ಸರ್. Here, turn this way. ಆರ್ಸಿ ಇಂಟರ್ನ್ಯಾಷನಲ್ ಸ್ಕೂಲ್ 2025-26ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಸಿಬಿಎಸ್ಇ ಬೋರ್ಡ್ನಿಂದ ಮಾನ್ಯತೆ ಪಡೆದಿದ್ದು ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗಿದ್ದು ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್, ವಿಶಾಲವಾದ ಆಟದ ಮೈದಾನ, ವಿಜ್ಞಾನ ಲ್ಯಾಬ್, ಗಣಿತ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿದ್ದು ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸಲು ಅಬಕಾಸ್ ಕೂಡ ಕಲಿಸಲಾಗ್ತಾ ಇದೆ. ಮಕ್ಕಳಿಗೆ ಡ್ಯಾನ್ಸ್, ಕರಾಟೆ, ಯೋಗ ಇನ್ನು ಮುಂತಾದ ಕಲಿಕೆಯನ್ನ ಕಲಿಸಲಾಗ್ತಾ ಇದೆ. ಮಲೆನಾಡಿನ ಪರಿಸರ ಒಳಗೊಂಡಿದ್ದು ಮಕ್ಕಳಿಗೆ ಅತ್ಯುತ್ತಮ ಗಾಳಿ ವಾತಾವರಣದಿಂದ ಕೂಡಿರುತ್ತೆ. ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಹಾಗಿದ್ರೆ ಒಮ್ಮೆ ಭೇಟಿ ನೀಡಿ ಆರ್ಸಿ ಇಂಟರ್ನ್ಯಾಷನಲ್ ಸ್ಕೂಲ್, ತಮ್ಮೇನಹಳ್ಳಿ, ಅಚ್ಯುತ್ ನಗರ ಪೋಸ್ಟ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9964693066 ಹಾಗೂ 08022222288.